ಪತ ಪತ ಬಾರ ಇಲ್ಲಿ. ಈ ವಿಷಯನ ಯಾರು ತಗೋ ಹೇಳ್ಬೇಡ ಅಂಕ. ದಿನ 50 ರೂಪಾಯಿ ಕೊಡ್ತೀನಿ ನಿನಗೆ. ದಿನ ನಾನು ನೈಟ್ ನನ್ನ ಜೊತೆಗೆ ಬಂದುಬಿಡು ಹಿಂಗೆ ಇಷ್ಟೊತ್ನಾಗ, ಸರಿನಾ? ದಿನ 50 ರೂಪಾಯಿ ಕೊಡ್ತೀನಿ ನಿನಗೆ. ದಿನ 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 ಕೊಡ್ತೀಯ? ದಿನ ಕೊಡ್ತೀಯ? ದಿನ ಕೊಡಂಗಿದ್ರೆ ನಾನು ದಿನ ಬರ್ತೀನಿ ವರ್ಷ, ದಿನ ಬರ್ತೀನಿ. ದಿನ ಕೊಡ್ತೀನಿ. ದಿನ 50 ರೂಪಾಯಿ ಕೊಡ್ತೀನಿ. ದಿನ ಬಂದುಬಿಡು. ದಿನ 5 ಚೀಲ ಹಿಂಗೆ ಒತ್ತಾಕಿದ್ರೆ ಸಾಕು ನನಗೆ. ಅಲ್ಲಿ ಆರಕ್ಕೆ ಒತ್ತಾಕ್ಬಿಡು. ಸರಿ ಆತು, ಹೇಳಿ ಬಂದ್ಬಿಡ್ತೀನಿ. ಬಂದ್ಬಿಡ್ತೀನಿ 50 ರೂಪಾಯಿ ಕೊಡು. ಸರ್ಕಣ ಆಯ್ತು ಸರ್ಕಣ. ಹೋಗಲ್ಲಿರೋ ಹೋಗು ಲಾರಿ ತರ. ಆ ಡಿಂಪುನು ಪ್ರಕಾಶನ್ನು ನಮ್ಮ ಅಣ್ಣ ಇನ್ನೇನು ಚೀತು ಅಂತ ಉಗಿದು ಆಚೆ ಆಗ್ತಾನೆ ನೋಡ್ರಿ. ನಾನು ಹೆಂಗನು ಅವಾಗ ಅದೇ ಥರ ಇರೋವು ಕೀಗಳನ್ನ ಮಾಡಿಸ್ಕೊಂಡಿರೋದಕ್ಕೆ ಬಂದು ಸ್ವಲ್ಪ ಸ್ವಲ್ಪ ತೊಗೊಂಡೋಗ್ತಾ ಇದ್ದೆ ಅವಾಗೆಲ್ಲನ. ಇವಾಗ ಅದಕ್ಕೆ ಅವ್ರಿಗೆ ಹೆಂಗಿದ್ರು ತೆಗ್ದಾಕ್ಬೇಕಲ್ಲ ಅವರಿಬ್ರು. ಅದಕ್ಕೆ 5 ಪಾಕೆಟ್ ಸಾಲ್ಟೇಜ್ ಬಂದರೆ ಮತ್ತೆ ಒಂದೊಂದು ಅವಾಗ ತಲೆ ಕೆಡಿಸ್ಕೊಂತಾ ಇರಲಿಲ್ಲ. ನಮ್ಮ ಅಣ್ಣ ಅಂಗಡಿ ಇಟ್ಟಾಗಿಂದನೂ ನಾನು ಇಲ್ಲೇನೆ ರೇಷನ್ನ ತೊಗೊಂಡೋಗ್ತಾ ಇದ್ದೀನಿ. ಅಂಥದ್ದೇ ಕೀಗಳೆಲ್ಲ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ರೀ ರೀ ಬನ್ರಿ, ಗೋಡನ್ನಲ್ಲೆಲ್ಲ ತಗೊಂಡಿದ್ದಾಯ್ತಾ? ಆಯ್ತು ಕಣೆ ಸುಗುಣ, ಎಲ್ಲ ತಗೊಂಡಿದ್ದಾಯ್ತು. ನಿನಗೆ ಅಂಗಡಿಗೆ ಬೇಕಾಗಿರೋದು ತಗೊಂಡ ನೀನು? ರೀ ಎಲ್ಲ ತಗೊಂಡು ಗಾಡೀಲಿ ಇಟ್ಟಿದ್ದೀನಿ. ಬರೀ ಬೇಗ ಹೋಗೋಣ. ಪಾತನ ಇಲ್ಲೋದಾ? ಅಲ್ಲ ಇದ್ದಾನೆ, ಅಲ್ಲಿ ನಿಂತ್ಕೊಂಡಿದ್ದಾನೆ. ನಡಿ ಹೋಗೋಣ. ನಾವು ಬೇಗ ಹೋಗ್ಬಿಡೋಣ. ಹೆಂಗು ಪಾತಣ್ಣ ಇರೋದಕ್ಕೆ ಎಷ್ಟೋ ಆಸೆ, ಬೇಗ ತೆಗ್ದಾಕ್ಬಿಡ್ತಾನೆ. ನಾನು ಅದಕ್ಕೆ ಹೇಳಿದ್ದು. ನೆನ್ನೆ 50 ರೂಪಾಯಿ ಕೊಟ್ಟಿದ್ದಕ್ಕೆ ಎಷ್ಟೊಂದು ಹೇಳಿರ್ಕಿತ್ತ ಗೊತ್ತಾ ಪಾತಣ್ಣ? ಅದಕ್ಕೆ ನಾನು ಹೇಳಿದ್ದು 50 ರೂಪಾಯಿ ಕೊಟ್ಟರೆ ಅವಣ್ಣ ಎಷ್ಟು ಬೇಕಾದ್ರೂ ಒತ್ತಾಕ್ತಾನೆ, ಅವನು ಕರ್ಕೊಂಡು ಹೋಗೋಣ. ನಾವಿಬ್ಬರೇ ಆದ್ರೇನೆ ಎತ್ತಕ್ಕಾಗಲ್ಲ, ಬೇಗ ತಗೊಂಡು ಬರೋಣ ಅಂತ ಹೇಳಿ. ಕೀ ಹುಷಾರಾಗಿ ಇಟ್ಕೊಳ್ರಿ. ಆ ಕೀಗಳು ಮಾತ್ರ ಯಾರಿಗೂ ಕಾಣಿಸ್ಬಾರ್ದು. ಕೀ ಯಾರಿಗೂ ಸಿಗಲ್ಲ. ಆಲೆ ಭಾಳ ದಿನದಿಂದನೂ ನಾನು ಕೀಗಳು ಮಾಡಿ ಸಿಕ್ಕೊಂಡು ನನಗೆ ಬೇಕಾಗಿರೋದೆಲ್ಲ ತಗೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ತಗೊಂಡು ಹೋಗ್ತಾ ಇದ್ನಾ. ನೈಟ್ ಟೈಮು ಗೊತ್ತಾಗ್ತಾ ಇರಲಿಲ್ಲ. ಇವಾಗ 5 ಪಾಕೆಟ್ ಏನಕ್ಕೆ ತಗೊಂಡು ಹೋಗ್ತಾ ಇರೋದಂದರೆ ಆ ಡಿಂಪನ್ನು ಪ್ರಕಾಶನು ನಮ್ಮ ಅಣ್ಣ ಕೆಲಸದಿಂದ ತೆಗ್ದಾಕಬೇಕು, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ರೀ ತೆಗ್ದಾಕ್ತಾರೆ ನಡೀರಿ. ದಿನ ಹಿಂಗೆ 5 ಪಾಕೆಟ್ ಹೆಚ್ಚು ಕಡಿಮೆ ಬಂದರೆ ನೀವೇ ಮಾರ್ಕೊಂಡು ತಿಂದಿರೋದು ಅಂತ ಹೇಳ್ತಾರೆ. ಇವಾಗ ಬೀಗ ಹೊಡೆದಿದ್ರೆ ಬಿಡಪ್ಪ, ಯಾರಾದರೂ ಕಳ್ತನ ಮಾಡಿದ್ದಾರೆ, ಯಾರಾದರೂ ಕಳ್ಳರು ಬರ್ತಾರೆ ಅಂತ ನೋಡ್ತಾ ಇದ್ರು. ಆದರೆ ಬೀಗ ಹೊಡೆದಿಲ್ವಲ್ಲ. ಅದೇ ಥರ ಬೀಗ ಮಾಡಿಸ್ಕೊಂಡು ನಾವು ಬೀಗ ತೆಗ್ದು ತಗೊಂಡು ಹೋಗ್ತಾ ಇದೀವಲ್ಲ, ಅದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಅವರೇ ಮಾರ್ಕೊಂಡು ತಿಂದಿದ್ದಾರೆ, ನೀವೇ ಎಲ್ಲ ನಮಗೆ ಮೋಸ ಮಾಡ್ತಾ ಇದ್ದೀರಾ ಅಂಗಡಿಗೆ ಇಟ್ಕೊಂಡು ಅಂತ ಹೇಳಿ ಹರ್ಷಭಾವ ಅವ್ರನ್ನ ಚೀತು ಅಂತ ಉಗ್ದು ಆಚೆ ಹಾಕ್ತಾರೆ. ನಿಮಗೆ ವಿರೋಧ ಮಾಡಿದ್ರಲ್ಲ ಅವರು, ಸರಿಯಾಗಿ ಮಾಡ್ತಾರೆ, ಸುಮ್ಮನಿರಿ. ಮೋಸು ಕೂಡ ನಾನಂತೂ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಅವ್ರನ್ನ ತೆಗ್ದು ಆಚೆಗೆ ಹಾಕ್ತಾರೋ ನಮ್ಮ ಅಣ್ಣ ಅಂತೇಳಿ. ಮತ್ತು ಅವಳು ಎಲ್ಲೋ ಇದ್ದವಳನ್ನ ಎಲ್ಲ ತೊಗೊಂಡು ಬಂದು ಕುಂಡ್ರಿಸಿದ್ರೆ ಮತ್ತು ನಮಗೇನೆ ಜೋರು ಮಾಡ್ತಾಳೆ. ಓಹೋ, ಅದಕ್ಕೆ ನನಗೆ ಜೋರು ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನ? ಅವ್ರು ತಲೆ ಕೆರ್ಕೋಬೇಕು, ಏನಪ್ಪ ಇದು ಹಿಂಗಾಗ್ತೈತೆ ಅಂತ ಹೇಳಿ ಅವಳೇನೆ ತಲೆ ಕೆರ್ಕೊಂಡು ಈಗ ಪೈಸಾ ವಾಸ ಬೇಡ ಅಂತ, ಅಂಗಡಿನೂ ಬೇಡ ಏನು ಬೇಡ ಅಂತ ಹೇಳಿ ಯಾವುದಾದ್ರೂ ಬೇರೆ ಕೆಲಸ ಮಾಡ್ಕೊಂಡಿರೋಣ ಅಂತ ಹೇಳಿ ಹೋಗ್ಬೇಕು. ಗಂಡ ಹೆಂಡ್ತಿ ಇಬ್ರು ನೋಡು ಎಷ್ಟು ಇದು ಮಾಡ್ತಾರೆ. ನಾವೇ ಕೆಲಸ ಕೊಟ್ಟಿರೋದು ಅಂಥದ್ರಲ್ಲಿ ಏನು ಜಂಬ ಪಡ್ತಾ ಇದ್ದಾರೆ. ನಾನು ನನ್ನ ಸುದ್ದಿಗೆ ಬಂದರೆ ನಾನು ಸುಮ್ಮನೆ ಬಿಡ್ತೀನ? ಪಾತಣ್ಣ ಆಮೇಲೆ ಯಾರ ಹತ್ರ ಆದರೂ ಹೇಳಿದ್ರೆ ಹೇಳಲ್ಲ ಬಾ, ಹೇಳ್ಬೇಡ ಅಂತ ಹೇಳಿದ್ದೀನಿ. ಇಷ್ಟೊತ್ನಾಗ ಎಣ್ಣೆ ಹೊಡೆದಿರ್ತಾನಲ್ಲ ಸುಗುಣ, ಅವ್ನಿಗೆ ಗೊತ್ತಾಗಲ್ಲ. ಇಷ್ಟೊತ್ತಲ್ಲಿ ಅವನು ತುಂಬಾ ಟೈಟ್ ಆಗಿರ್ತಾನೆ. 50 ರೂಪಾಯಿ ಎಣ್ಣೆ ಕುಡಿದ್ಬಿಟ್ರೆ ಅವ್ನು ಫುಲ್ ಟೈಟ್ ಆಗ್ತಾನೆ. ಅವ್ನಿಗೆ ಗೊತ್ತಾಗಲ್ಲ. ಬೆಳಗ್ಗೆ ಇಷ್ಟೊತ್ನಾಗ ಏನು ನಡೆದೈತೆ ಅಂತ ಬೆಳಗ್ಗೆ ಕೇಳಿದ್ರೆ ಗೊತ್ತಾಗಲ್ಲ. ಬೇಕಂದರೆ ಬೆಳಗ್ಗೆ ಕೇಳು, ಹೇಳಿದ್ರೆ ಕೇಳು. ಅವನೇನ ಏನು ಹೇಳಲ್ಲ, ಅವನಿಗೆ ಗೊತ್ತಾಗಲ್ಲ. ಅವ್ನಿಗೇನು 50 ರೂಪಾಯಿ ಕೊಟ್ಟರೆ ಸಾಕು ಅಷ್ಟೇನೆ ಕುಡಿಯೋಕ್ಕೆ. ಹಿಂಗೆ ಹೊತ್ಲಾಗೆ ಅವ್ರು ರೀ ನಮ್ಮ ವಿರುದ್ಧವಾಗಿ ಅಂಗಡಿ ಹಾಕಿದ್ರು ಇದ್ರಲ್ಲಿ ಒಂದು ಸ್ವಲ್ಪ ನಾವು ಮಾರ್ಕೊಂಡು ಹೆಂಗೆ ದುಡ್ಡು ಮಾಡ್ಕೋಬೋದು ಹೇಳ್ರಿ. ಎಲ್ಲ ಮಾರ್ಕೊಬಿಡ್ರಿ. ಅಕ್ಕಿ ಪಾಕೆಟ್ ನಮಗೆ ಬೇಕಾದಾಗ ತರೋಕ್ಕಾಗುತ್ತೆ. ಎಲ್ಲಾರ ಮಾರ್ಕೊಂಡು ಹೆಂಗೆ ದುಡ್ಡು ಮಾಡ್ಕೋಬೋದು. ಅವನ್ನೆಲ್ಲ ನಾ ಕೊಟ್ಬಿಡಿ. ಬಾ, ಅಣ್ಣಗೆ ಹೇಳಿದ್ದೀನಿ ಅವ ಅಂಗಡಿ ತಗೊಂಡೋಗಿ ಕೊಡೋಣ, ಹೋಲ್ಸೇಲ್ ಅಂಗಡಿಗೆ ಅಂತ ಹೇಳಿದ್ದೀನಿ. ಅಣ್ಣಯಿಂದ ಲಾರಕ್ಕೆ ಹಿಡ್ದಿರೋದು, ನಿನಗೆ ಬೇಕಾಗಿರೋದು ನನ್ನ ಗಾಡಿಗೆ ಇಕ್ತಾನೆ ತಗೊಂಡೋಗೋದ. ಗಾಡಿಗೆ ಇಟ್ಟಿದ್ದೀನಿ ನಡೀರಿ. ಅಯ್ಯೋ ಪಾತಣ್ಣನ ಮಗಳ ಕುತ್ಕೊಳ್ಳೋಕ್ಕಾಗಲ್ಲಪ್ಪ. ಅವ ಅಣ್ಣನ ಫಸ್ಟ್ ಬಿಟ್ಟು ಬರ್ತೀರಾ? ನನ್ನ ಬಿಟ್ಟು ಬರ್ತೀರಾ? ಅವ ಅಣ್ಣ ಇಲ್ಲಿರಲಿ ಪಾತಣ್ಣ, ನೀವು ಹೋಗಿ ಫಸ್ಟು ನಾನು ಬಿಟ್ಟು ಬರ್ರಿ. ನಾನೇ ಇಲ್ಲಂದ್ರೆ ನಾನೇ ಇರ್ತೀನಿ, ಅವ ಅಣ್ಣನೇ ಬಿಟ್ಟು ಬರ್ರಿ. ಎಲ್ಲಣ್ಣ ಅವರೆಲ್ಲಿ ಬರ್ತಾರೆ? ಅಲ್ಲೈದ್ದಾರೆ. ರಾಕೇಶು ಏನಪ್ಪ, ಆಯ್ತು ಹೊರಡ್ಬೋದಾ? ನಾನು ಆಗ್ತಾ ಎಷ್ಟು ಪಾಕೆಟ್ ಹಾಕಿದೀಯಾ? ಒಂದು 5 ಅಕ್ಕಿ ಪಾಕೆಟ್ ಹಾಕಿದ್ದೀನಿ, ಒಂದು 5 ಸಕ್ಕರೆ ಪಾಕೆಟ್ ಹಾಕಿದ್ದೀನಿ, ಒಂದು 5 ಎಣ್ಣೆ ಟಿನ್ನು, ಒಂದು 5 ಎಣ್ಣೆ ಬಾಕ್ಸು, ಒಂದು 5 ಉಪ್ಪಿನ ಚೀಲ, ಒಂದು 5 ಮಂಡಕ್ಕಿ ಚೀಲ, ಎಲ್ಲ 5 ಪಾಕೆಟ್ ಹಾಕಿದ್ದೀನಿ. ನೀನು ಅಲ್ಲಿ ಹೋಗಿ ಅವ್ರ ಅಂಗಡಿಗೆ ಕೊಟ್ಬಿಡು. ನಾನು ಅಣ್ಣಗೆ ಫೋನ್ ಮಾಡಿದ್ದೀನಿ. ಅದಕ್ಕೆ ಹೋಗಲ್ಲಿ ನೀನು ನಿಲ್ಲಿಸ್ಬಿಡು. ಬೆಳಗ್ಗೆ ಬರ್ತಾರೆ ಅವರು, ಬೆಳಗ್ಗೆ ಅನ್ಲೋಡ್ ಮಾಡುವಂತೆ, ಸರಿನಾ? ಅಲ್ಲೇ ಹೋಗಿ ಅಂಗಡಿ ಹತ್ರ ನಿಲ್ಲಿಸ್ಬಿಡು. ನೀನು ಹೊರಡು. ಯಾಕೆ 5 ಪಾಕೆಟೇ ಕೊಡ್ತಾ ಇದ್ರಲ್ಲ ನೀವು ಇಂಥ ಸಮಯದಲ್ಲಿ ದಿನಾನ? ಒಂದು ಲೋಡ್ ಆದರೂ ಕೊಟ್ಟರೆ ಎಲ್ಲ ಒಂದೊಂದು ದೊಡ್ಡ ಚೆನ್ನಾಗಿರುತ್ತಪ್ಪ.
ಸುಮ್ಮನೆ ಹೇಳ್ದಷ್ಟು ಕೇಳು, ಸುಮ್ಮನೆ ಹೋಗಿ ಕೊಡೋಗ ಅಷ್ಟೇನೆ. ನೀನು ಜಾಸ್ತಿ ನಮ್ಮ ಹತ್ರ ಕ್ವಶನ್ ಮಾಡೋಕೆ ಹೋಗ್ಬೇಡ. ಅಣ್ಣ ನಮಗೆ 5 ಪ್ಯಾಕೆಟು ಕೊಡಬೇಕು ಅಂತ ಹೇಳೋರು ಅವರು, ಅದಕ್ಕೆ 5 ಪ್ಯಾಕೆಟ್ ಕೊಡ್ತೀವಿ. ಹೋಗ್ರಿ. ಸರಿ ಅಕ್ಕ, ಆಯಿತು. ಟೀಗಿ ಕುಡ್ಕೊ ಬರ್ತೀನಿ ತಡೀರಿ. ನೈಟ್ ಟೈಮ್ ಅಲ್ಲ, ಹೋಗಿ ಒಂದು ಸಿಗರೇಟ್ ಹೊಡ್ಕೊಂಡು ಟೀಗಿ ಕುಡ್ಕೊ ಬರ್ತೀನಿ. ಪತಣ್ಣ ನಾನು ಹೋಗ್ತೀನಿ, ನೀನು ಆಮೇಲೆ ಬಾ ಗಾಡಿಗೆ. ಸರಿನಾ, ನಾನು ಹೋಗ್ತೀನಿ ಫಸ್ಟು. ಇಲ್ಲ ಕಣಮ್ಮ, ನಾನು ಹೋಗ್ಬೇಕು, ಮಂತಕೋಬೇಕು ಫಸ್ಟ್. ನಾನು ಮಂತಕೋಬೇಕು. ಅಲ್ಲ ಪಾತನು ಫಸ್ಟ್ ನಾನು ಮಂತಕೋಬೇಕು ಅಂತ ಹೇಳ್ತಾ ಇದ್ದಾನಲ್ಲಿ ಸುಗುಣ. ಬಾ, ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಹಿಂಗೆ ಮೂಗು ಮುಚ್ಕ, ಏನಾಗಲ್ಲ. ಅಯ್ಯೋ ರೀ, ಕೆಟ್ಟ ಸ್ಮೆಲ್ ಬರ್ತಾ ಐತೆ ಅಣ್ಣ. ಅಯ್ಯಪ್ಪ, ನನಗೆ ಅಣ್ಣನ ಮಗ್ಳಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಗಾಡೀಲಿ. ಅಣ್ಣನ ಹತ್ರ ಹೇಳತ್ಲಾಗೆ ನಾನು ಬಿಟ್ಟು ಬಂದಿರ, ಅಣ್ಣನೇ ಬಿಟ್ಟು ಬರೋಕೆ ಹೋಗಿ ನಾನೇ ಇರ್ತೀನಿ. ನೈಟ್ ಟೈಮು ಸುಗುಣ, ಒಬ್ಳೆ ಹೆಂಗಿರ್ತೀಯ ಇಲ್ಲಿ? 12:30 1 ಗಂಟೆ, ಇವಾಗ ಭಯ ಆಗಲ್ವಾ? ಅಯ್ಯೋ, ಟೌನಲ್ಲಿ ಏನು ಭಯ ಇಲ್ಲ, ಹೋಗ್ರಿ. ಜನ ಓಡಾಡ್ತಾನೆ ಇರ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗೋರು, ಅವರು ಇವರು ಎಲ್ಲ ಓಡಾಡ್ತಾನೆ ಇರ್ತಾರೆ ಟೌನಲ್ಲಿ. ಹಳ್ಳಿಗಾದ್ರೆ ಯಾರು ಓಡಾಡಲ್ಲಪ್ಪ ಅನ್ಬೋದು, ಟೌನಲ್ಲಿ ಯಾರಾದರೂ ಜನ ಇದ್ದೇ ಇರ್ತಾರೆ. ಅಲ್ಲೆಲ್ಲ ನಾನು ಬೆಳಕಿರ ಹತ್ರ ಕೂತ್ಕೊಂಡಿರ್ತೀನಿ, ಫೋನ್ ಮಾಡಿರಿ. ಆ ಕಡೆ ಕೂತ್ಕೊಂಡಿರ್ತೀನಿ. ಹುಷಾರು ಕಣಿಸುಗುಣ, ನೈಟ್ ಟೈಮು ಮತ್ತು ಭಯ ನನಗೆ. ಸುಮ್ಮನೆ ಬಾ, ಏನಾಗಲ್ಲ. ಸ್ಮೆಲ್ ಬಂದರೂ ಬರ್ತಾನೆ. ಏನೊಂದು 5 ನಿಮಿಷ ಹಿಂಗೆ ಮೂಗು ಮುಚ್ಕೊಂಡು ಕೂತ್ಕ, ಫಾಸ್ಟಾಗಿ ಹೋಗ್ಬಿಡ್ತೀನಿ. ಹೋಗ್ರಿ, ನನಗೊಳ್ಳೆ ವಾಮಿಟ್ ಬಂದಂಗೆ ಆಗುತ್ತೆ. ಅಯ್ಯೋ, ಹೋಗತ್ಲಾಗೆ. ಏನಾಗಲ್ಲ, ಒಬ್ಬಳೇ ಇರಬೇಡ. ಈಗ ಕಳ್ತನಗಳು ಜಾಸ್ತಿ ಇವಾಗ ಟೌನಲ್ಲಿ. ಏನಾಗುತ್ತೆ ನೈಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಸುಗೋಣ, ಒಂದು ಸ್ವಲ್ಪ ಯಾರಾದರೂ ಹೆಚ್ಚು ಕಡಿಮೆ ಆದರೆ ಯಾಕೆ ಬೇಕು? ಇವಾಗ ಏನಾದ್ರು ನಿನ್ಗೇನಾನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಅನ್ನೋದು ಏನಾದರೂ ಗೊತ್ತಾಗ್ಬಿಟ್ರೆ ಏನಿಲ್ಲ, ನಾವು ಸಿಕ್ಕಾಕೊಬಿಡ್ತೀವಿ. ನಾನು ಇಷ್ಟು ದಿವಸ ಸಿಕ್ಕಾಕೊಂಡಿಲ್ಲ. ನಮ್ಮ ಅಣ್ಣ ಅಂಗಡಿ ಇಕ್ತಾಗಿಂದನೂ ನಾನು ಈ ಥರ ಮಾಡ್ತಾನೇ ಇದ್ದೀನಿ. ಆ ಥರ ಬೀಗ ಮಾಡಿಸ್ಕೊಂಡು ನನಗೆ ಬೇಕಾಗಿರೋದು ಅಂಗಡಿ ಐಟಮ್ ಎಲ್ಲ ತೊಗೊಳ್ತಾ ಇದ್ದೀನಿ. ಹಂಗಲ್ದಿದ್ರೆ ನಾವು ಉದ್ಧಾರ ಆಗೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಉದ್ಧಾರ ಆಗಿರೋದು. ಅರ್ಥ ಮಾಡ್ಕ. ಮತ್ತೆ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ. ಇವಾಗ ಅವರಿಬ್ಬರನ್ನ ಕೆಲಸದಿಂದ ತೆಗೀತಿದ್ದಂಗೆ ಆಮೇಲೆ ಡೌಟ್ ಬರ್ದಂಗೆ ಒಂದೊಂದು ಪಾಕಿಟೇನೆ ಯಾವತ್ತಾದ್ರೂ ವಾರಕ್ಕೂ ಒಟ್ಟೆ ರೈಸ್ ಮುಗ್ದಂಗೆ ಒಂದೊಂದು ಪಾಕಿಟ್ ತಗೊಂಡು ಹೋದ್ರೆ ಆಯಿತು. ಒಂದೊಂದು ತಗೊಂಡು ಹೋದ್ರೆ ಈಗ ಸಮುದ್ರದಾಗೆ ಒಂದು ಹನಿ ನೀರು ತೆಗೆದ್ರೆ ಗೊತ್ತಾಗಲ್ಲ, ಜಾಸ್ತಿ ತೆಗೆದ್ರೆ ಗೊತ್ತಾಗುತ್ತಲ್ಲ. ಹಂಗೆ ಒಂದೊಂದು ವಾರಕ್ಕೆ ಮುಗ್ದಂಗೆ ತಗೊಂಡೋಗೋದು. ಅವ್ರಿಬ್ರನ್ನು ಕೆಲಸದಿಂದ ತೆಗಿಬೇಕು. ತೆಗ್ದಾಗ ಅವಾಗ ಕಡಿಮೆ ಮಾಡ್ಕೊಬಿಡೋಣ. ಮನೆಗೆ ಬೇಕಾಗಿರೋ ರೇಷನ್ನು ಎಲ್ಲ ತಗೊಂಡೋಗೋಣ. ಆಮೇಲೆ ಅಲ್ಲ, ದುಡ್ಡು ಮಾಡ್ಕೋಬೋದು. ದಿನ 5 ಪ್ಯಾಕೆಟ್ ತಗೊಂಡೋಗ್ಬಿಟ್ರೆ. 5 ಪ್ಯಾಕೆಟ್ ದಿನ ತಗೊಂಡೋಗ್ಬಿಟ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ? ಯಾರು ಕಳ್ಳರು ಕಂಡಿಡಿಬೇಕು ಅಂತ ಬರ್ತಾರೆ. ಬಂದು ಆಮೇಲಿಂದ ನಾವು ಸಿಕ್ಕಾಕೊಬಿಟ್ರೆ ಕಷ್ಟ. 5 ಪ್ಯಾಕೆಟ್ ತಗೊಂಡ್ರೆ ಅವ್ರಿಗೆ ಡೌಟ್ ಬರ್ದಂಗಿರುತ್ತಾ? ಇವಾಗ ಅವರಿಬ್ರು ಕೆಲಸದಿಂದ ತೆಗಿಯೋವರೆಗೂ ಮಾತ್ರ 5 ಪ್ಯಾಕೆಟ್ ತಗೊಂಡು ಹೋಗೋದು. ಆಮೇಲಿಂದನ ನಮಗೆ ಅಂಗಡಿಗೆ ಬೇಕಾಗಿರೋದು ಎಷ್ಟು ಏನೇನು ಖಾಲಿ ಆಗೈತೆ ಅಷ್ಟೇ ತಗೊಂಡೋಗೋದು. ಮನೆಗೂ ಅಂಗಡಿಗೂ ಏನೇನು ಬೇಕು ಅಷ್ಟೇ ತಗೊಂಡೋಗೋದು. ನಾನು ವಾರಕ್ಕೆ 2 ಪ್ಯಾಕೆಟ್ ಅಕ್ಕಿ ಪ್ಯಾಕೆಟ್ ಮುಗಿಯವು. ವಾರಕ್ಕೆ 2 3 ಮುಗಿದ್ರೆ ಅವಾಗ ಬಂದು ತಗೊಂಡೋಗ್ತಾ ಇದ್ದೆ ಅಷ್ಟೇ. ನೀನು ಏನು ಸುಗುಣ ನೀನು? ಹೇಳಿದ್ರೆ ನೀನು ಅಷ್ಟೊಂದು ತಗೊಂಡೋದ್ರೆ ಯಾರೋ ನಮಗೆ ಸುಮ್ಮನೆ ಬಿಡ್ತಾರ? ಏನಿಲ್ಲ, ಯಾಕೆ ಬೇಕು? ಸುಮ್ಮನೆ ಇರು. ಇದೊಂದು ಸ್ವಲ್ಪ ಅವ್ರಿಬ್ರು ಕೆಲಸದಿಂದ ತೆಗೆದಾದ್ಮೇಲೆ ಮನೆಗೆ ಅಂಗಡಿಗೆ ಎಷ್ಟು ಬೇಕೋ ಅಷ್ಟು ಮುಟ್ಟಬೇಕು. ಜಾಸ್ತಿ ಬೇಡಮ್ಮ, ಬೇಡ. ಸರಿ ಆಯ್ತು, ಬರ್ರಿ ಹೋಗೋಣ. ಬೇಗನ ಮಲ್ಕೋಬೇಕು, ನಿದ್ದೆ ಬರ್ತಾ ಐತೆ. ಅಕ್ಕರೆಲ್ಲ ಮನ್ಗಿರ್ತಾರೆ. ಬರ್ರಿ ಹೋಗೋಣ. ಯಪ್ಪ, ಈ ಪಾತಣ್ಣ ಸ್ಮೆಲ್ ಬೇರೆ ಬರ್ತಾ ಐತೆ. ಯಪ್ಪ, ಡ್ರಿಂಕ್ಸ್ ಬೇರೆ ಮಾಡೈತೆ ಇವಣ್ಣ. ಅಯ್ಯೋ ಯಪ್ಪ, ಸ್ಮೆಲ್ಲು. ಹೆಂಗಪ್ಪ ಕೂತ್ಕೊಳ್ಳೋದು ಇವಣ್ಣನ ಪಕ್ಕದಲ್ಲಿ? ಫಾಸ್ಟಾಗಿ ಹೋಗ್ತೀನಲ್ಲ ಸುಗುಣ, ಹೆಂಗೂ ಒಂದು 10-15 ನಿಮಿಷ ಅಷ್ಟೇ ಕಣೆ. ಫಾಸ್ಟಾಗಿ ಹೋಗ್ಬಿಡ್ತೀನಿ. 10 ನಿಮಿಷಕ್ಕೆ ಹೋಗ್ತೀನಿ ಮನೆ ಹತ್ರ. ನಡಿ ಹೋಗೋಣ. ನಡಿಯಪ್ಪ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೆಂಗೆ ಜಾಸ್ತಿ ಮುಂದುವರೆದಿರೋದಂದರೆ ಹಿಂಗೇನೆ. ನಮ್ಮ ಅಣ್ಣನ ಗೋಡನ್ನಲ್ಲಿ ಅದೇ ಥರ ಕೀ ಮಾಡಿಸ್ಕೊಂಡು ನನಗೆ ಬೇಕಾಗಿರೋ ಅಂಗಡಿಗೆ ರೇಷನ್ನು, ನನಗೆ ಏನೇನು ಬೇಕು, ಗೋಬಿ ಮಂಚೂರಿ ಮಾಡೋಕ್ಕೂ, ಎಲ್ಲ ಎಗ್ ರೈಸ್ ಮಾಡೋಕ್ಕೆ ಏನೇನು ಐಟಮ್ ಬೇಕು, ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಯಾವುದೇದು ಬೇಕು ಅದನ್ನೆಲ್ಲ ಬಂದು ಎಣ್ಣೆ ಆಗಲಿ ಎಲ್ಲ ಬಂದು ತಗೊಂಡು ಹೋಗ್ತಾ ಇದ್ದೆ ಇಲ್ಲಿ ನೈಟ್ ಟೈಮು. ನಮ್ಮ ಅಣ್ಣ ಅಂಗಡಿ ಇದ್ದಾಗಿಂದನೂ ಆ ಥರ ಕೀ ಮಾಡಿಸ್ಕೊಂಡು ನಾನು ತಗೊಂಡು ಹೋಗ್ತಾ ಇದ್ದೆ. ಡೌಟ್ ಬರಬಾರ್ದು ಅಂತ ಮಧ್ಯಾಹ್ನ ಟೈಮಲ್ಲಿ ಬಂದು ಸ್ವಲ್ಪ ತಗೊಂಡೋಗ್ತಾ ಇದ್ದೆ, ನೋಡೋಣ ಅಂತ ಹೇಳಿ. ಅದಕ್ಕೇ ಇವಾಗ ನಾನು ಆ ಥರ ಕೀ ಮಾಡಿಸ್ಕೊಂಡಿರೋದಕ್ಕೆ ನಮ್ಮ ಅಣ್ಣನ ಡೌಟ್ ಬಂದಿಲ್ಲ. ಇಷ್ಟು ದಿವಸ ಡೌಟ್ ಬಂದೇ ಇಲ್ಲ. ಈಗ ಒಂದೊಂದು ತಗೊಂಡೋದ್ರೆ ಯಾರಿಗೂ ಡೌಟ್ ಬರಲ್ಲ. ಬಿಡತ್ಲಾಗೆ ಎಲ್ಲ ಹೆಚ್ಚು ಕಡಿಮೆ ಆಗೈತಿ ಅಂತ ಸುಮ್ಮನೆ ಆಗ್ತಾರೆ. ಇವಾಗ 5 ಪ್ಯಾಕೆಟ್ ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದರೆ, ಡಿಂಪುನು ಪ್ರಕಾಶನ್ನು ಇಬ್ಬರನ್ನು ಕೆಲಸದಿಂದ ತೆಗಿಬೇಕು. ಇಬ್ಬರೂ ಕೆಲಸದಿಂದ ತೆಗ್ಸೋಕ್ಕೋಸ್ಕರ ನಾನು ಇವಾಗ 5 ಪ್ಯಾಕೆಟ್ ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೇ ಇವತ್ತು ಗುಣನೂ ಕರ್ಕೊಂಡು ಬಂದಿದ್ದೆ, ಪಾತಣ್ಣನ ಕರ್ಕೊಂಡ್ಬಂದಿದ್ದೆ. 5 ಪ್ಯಾಕೆಟ್ ಹೊತ್ತಕ್ಕಾಗಲ್ಲ ಲಾರಿಗೆ ಅಂತ ಹೇಳಿ ಇದನ್ನೆಲ್ಲ ಬೇರೆ ಅಂಗಡಿಗೆ ನಾನು ಮಾರ್ಕೊಳ್ತೀನಿ. ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀನಿ. ಮನೆಗಿನೇ ಕಟ್ಟೋದಕ್ಕೆ ಚೆನ್ನಾಗಿ ದುಡ್ಡಾಗುತ್ತೆ.
ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.